ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಹುಡುಗ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ DMS ಚಂದ್ರವನ ಆಶ್ರಮಕ್ಕೆ. ಈ ಆಶ್ರಮದಲ್ಲಿ ಧರ್ಮ, ಸೇವೆ, ಶಿಕ್ಷಣ, ವೈದ್ಯಕೀಯ, ಸಾಂಸ್ಕೃತಿಕ ಸಮಗ್ರ ಮೇಳವಾಗಿದೆ. ಇಲ್ಲಿ ಎಲ್ಲರಿಗೂ ಉಚಿತ ಪ್ರವೇಶವಿದೆ. ನಿಸ್ವಾರ್ಥ ಸೇವೆಯೇ ಆಶ್ರಮದ ತತ್ವವಾಗಿದೆ. ನೀವು ಒಂದಾರು ಬಾರಿ ಇಲ್ಲಿಗೆ ಭೇಟಿ ನೀಡಬಹುದು. ಮನಸ್ಸಿಗೆ ಶಾಂತಿ ದೊರಕುತ್ತೆ. ಯಾಕಂದರೆ ಇಲ್ಲಿನ ಮಠ ಪರಿಸರದಲ್ಲಿ ಬೆರೆತಿದೆ ಹಾಗೂ ಇಲ್ಲಿನ ಸ್ವಾಮೀಜಿಗಳಾದ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಇವರು ಮಠವನ್ನು ಒಂದು ಒಳ್ಳೆ ಪರಿಸರದಲ್ಲಿ ಬೆಳೆಸ್ತಿದ್ದಾರೆ ಹಾಗೂ ಒಂದು ಒಳ್ಳೆ ಹಾದಿಯಲ್ಲಿ ಮುನ್ನುಗ್ಗಿಸ್ತಿದ್ದಾರೆ. ಅದಲ್ಲದೆ ಆಶ್ರಮದ ಟ್ರಸ್ಟ್ನಡಿಯಲ್ಲಿ DMS ಜ್ಞಾನ ಕುಟೀರ ಶಾಲೆಯನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊತಾ ಬಂದಿದ್ದಾರೆ. ಇದರಿಂದ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕ್ತಿದೆ. ಸಂಸ್ಕಾರ ಮತ್ತು ವಿದ್ಯೆಯ ಸಮನ್ವಯದಿಂದ ಮಕ್ಕಳ ಭವಿಷ್ಯ ರೂಪಿಸಲಾಗ್ತಿದೆ. ಆಶ್ರಮವನ್ನು ಪ್ರವೇಶ ಮಾಡಿದ ನಂತರ ನಿಮಗೆ ಮುಂದೆ ಕಾಣಿಸೋದೆ ಕಾವೇರಿ ನದಿ. ಆ ನದಿ ಸಹಜವಾಗಿ ಹರಿಯುತ್ತಿರುತ್ತೆ. ಅದರ ಕೆಲಸವನ್ನು ದಿನನಿತ್ಯ ಮಾಡುತ್ತಿರುತ್ತೆ. ಹಾಗೆ ಅದು ಕಣ್ಣಿಗೆ ಎಷ್ಟು ಚಂದವಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿರುವಂತಹ ಆಶ್ರಮ, ಆ ನದಿ, ಆ ಪರಿಸರ ನೋಡಲು ಎರಡು ಕಣ್ಣು ಸಾಲಲ್ಲ. ನೀವು ಆ ನದಿ ನೋಡಿದ ತಕ್ಷಣ ಅದರಲ್ಲಿ ಇಳಿಬೇಕು, ಅದರಲ್ಲಿ ಆಟ ಆಡಬೇಕು ಅನಿಸುತ್ತೆ. ಅದಾದ ನಂತರ ಧ್ಯಾನ ಮಾಡುವವರಿಗೆ ಅದೊಂದು ಒಳ್ಳೆಯ ಶ್ರೇಷ್ಠ ಪ್ರದೇಶವಾಗಿರುತ್ತೆ. ಹಾಗೂ ಆ ನದಿ ಆಶ್ರಮದ ಹೃದಯ ಭಾಗವಾಗಿರುತ್ತೆ. ಇದಲ್ಲದೆ ಇದನ್ನು ಹೊರತುಪಡಿಸಿ ವೇದದ ಪಾಠವನ್ನು ಕೂಡ ಪ್ರವಚಿಸ್ತಿದ್ದಾರೆ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಮಠದಲ್ಲಿ ಸೇವೆ ಸಲ್ಲಿಸ್ಕೊಂತ ಒಂದು ವೇದದ ಪಾಠವನ್ನು ಕೂಡ ಪಡಿಬಹುದು. ಅದಾದ ನಂತರ ಆಶ್ರಮ ಇತಿಹಾಸವನ್ನು ರಚಿಸಿರುವ ಪೂಜ್ಯ ಹಿರಿಯ ಸ್ವಾಮೀಜಿಯವರ ವಿಗ್ರಹವನ್ನು ಕೂಡ ನೀವಿಲ್ಲಿ ನೋಡಬಹುದು. ಅದರ ಪಕ್ಕದಲ್ಲಿಯೇ ನವಗ್ರಹ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೆಸರಿನಲ್ಲಿ ಇರುವಂತೆಯೇ ನವಗ್ರಹ ಎಂದರೆ 9 ಗ್ರಹಗಳು ಹಾಗೂ ಆ ಗ್ರಹದ ಶಕ್ತಿ ಹಾಗೂ ಪ್ರಭಾವಗಳನ್ನು ಅಲ್ಲಿ ಒಂದು ಚಿಕ್ಕ ನೇಮ್ ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ. ಅದರಲ್ಲಿ ನೀವು ಓದಿ ಅದನ್ನು ತಿಳ್ಕೋಬಹುದು. ಕಿಕ್ ಬಾಕ್ಸರ್ ಆಗ್ಬಿಟ್ಟಿದೆ ಅದು. ಭಕ್ತರುಗಳಿಗೆ ಕಾಫಿ ಟೀ ಹಾಲು ಎಲ್ಲ ಭಕ್ತಾದಿಗಳಿಗೆ ಕೊಡೋದು. ಯಾರಿಗೇನು ಮಾರಲ್ಲ, ಏನಿಲ್ಲ, ಪ್ರತಿಯೊಂದು ಕೂಡ ಭಕ್ತರಿಗೆ ಕೊಡೋದು. ಭಕ್ತರಿಗೇನೆ ಆದಾಯ ಹಣ ಭಕ್ತರಿಂದನೇ ಹಸು ಹೊಡಿತು.
ಭಕ್ತರುಗಳಿಗೋಸ್ಕರನೇ ಹಾಲು ಹಾಲು ಅಷ್ಟೇ. ಭಕ್ತರಿಂದ ಭಕ್ತರಿಗೆ, ಹಾ. ಭಕ್ತರಿಗೋಸ್ಕರ ಜನಸೇವೆ. ಅಂದ್ರೆ ಭಕ್ತರುಗಳು ಬರ್ತಾರೆ, ಅವರು ದನಗಳಿಗೆ ಸೇವೆ ಮಾಡ್ಬೇಕು ಅಂತಾರೆ. ಸೇವೆ ಮಾಡೋ ಅವರು ತಿಂಡಿ ಪಂಡಿ ಇದಕ್ಕೆ ಏನಂದ್ರೆ ಅವಕ್ಕೆ ಬೂಸ ಆಗ್ಬೋದು, ಕಳೆ ಆಗ್ಬೋದು, ಹಿಂಡಿ ಆಗ್ಬೋದು, ಅವರು ಧಾನ್ಯಗಳು ಕೊಡ್ತಾರೆ. ಅದನ್ನ ಹಾಕ್ತಿವಿ. ಹಸುಗಳು ನೋಡ್ಕೋಕೆ ಅವರಿದ್ದಾರೆ, ನಾವಿದೀವಿ, ಮತ್ತೆ ಇವರು ಇದ್ದಾರೆ. ಎಲ್ಲಾನು ಹಸುಗಳು ನೋಡ್ಕೊಂಡೋಗಿ ಬೇಯಿಸ್ಕೊಂಡು ಬರ್ತೀವಿ. ಬೇರೆ ಹಸು ಸಾಕೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ? ಹಸುಗಳು ಏನಂದ್ರೆ ಮನ್ಸು ಸಾಕೋಕ್ಕಿಂತ ಹಸುಗಳು ಸಾಕೋದ್ರೆ ಪುಣ್ಯ ಬರುತ್ತೆ. ಮನ್ಸುಗಿಂತ ದನಗಳು ಸಾಕೋದ್ರೆ ಪುಣ್ಯ. ಮಾತಾಡೋ ಮನ್ಸುಗಿಂತ ಹಸುಗಳು ಮಾತಾಡೋದು ಇರ್ತಾವೆ. ಅದೇ ನಿಮ್ದೇ ಅಕಸ್ಮಾತ್ ಯಾರಾದ್ರೂ ಬೇರೆ ಕಡೆಯಿಂದ ಇವಕ್ಕೆ ಏನಾದ್ರು ಊಟದ ವ್ಯವಸ್ಥೆ, ಅದಕ್ಕೇನಾದ್ರೂ ಒಂದು ಹೊತ್ತಿಗಾಗೋಷ್ಟದು ಮಾಡ್ತಾ ಇರ್ತಾರೆ. ಬೇರೆಯವ್ರು ಇವಾಗ ಮಾಡ್ಬೇಕು ಅಂದ್ರೆ ಯಾವ ತರ ಏನಾದ್ರು ಅಲ್ಲಿ ಏನಂದ್ರೆ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಕ್ಯಾಶ್ ಕೊಡ್ಬೇಕು ಅಂದ್ರೆ ಅವರು ಹಣ ಕೊಡ್ಬೇಕು ಅಂದ್ರೆ ಅವ್ರು ಕೊಡ್ಬೋದು. ಅಲ್ಲಿ ಬ್ಯಾಂಕ್ಗಾದ್ರೂ ಹಾಕ್ಬೋದು, ಕ್ಯೂ ಆರ್ ಇದೆ, ಅದಕ್ಕೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆದ್ರೂ ಮಾಡ್ಬೋದು. ಫ್ರೀ ಜ್ಯೂಸ್ ಅವ್ರು ತಿಂದಿನಾರು ತಂದ್ಕೊಡ್ಬೋದು, ಅವ್ರ ಕೈಯಿಂದನೇ ತಂದ್ಕೊಡು. ಅವ್ರಿಗೆ ದುಡ್ಡನ್ನೇ ಕೊಡ್ಬಿಡಿ ಅಂತ. ಅವ್ರ ಫ್ರೀ ಜ್ಯೂಸ್ ಆಗ್ಬೋದು, ಏನಾಗ್ಬೋದು, ಅವ್ರ ಇಷ್ಟ ಇರೋದನ್ನ ತಂದು ತಿನ್ನಿಸಿ ಬೇಕಾದ್ರೆ ಹೋಗ್ಬೋದು. ತಿನ್ಸಿನೂ ಹೋಗ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಣ್ಣ. ನಿಮ್ಮ ಹೆಸರು? ಅಭಿಷೇಕ್ ಅಂತ ಅಣ್ಣ. ನಿಮ್ಮ ಹೆಸರು? ಅವ್ರ ಹೆಸರು? ಚಿಕ್ಕಣ್ಣ ಅವರು. ಇವ್ರ ಹೆಸರು? ನಾವಂದ್ರೆ ಹಸು ಇದು ಮಾಡೋರಲ್ಲ. ಅಂದ್ರೆ ನಾವು ಒಂದು ಏನಂದ್ರೆ ಕುಕ್ಕು ಮಾಡ್ತೀವಿ, ಸ್ವಾಮೀಜಿ ಟ್ರೈನಿಂಗು. ಇದು ಯಾರು ಇರೋದ ಹೆಸರಲ್ಲಿ ಎಲ್ಲಾರು ಕೂಡ ಒಗ್ಗಟ್ಟಲ್ಲಿ ವರ್ಕರ್ಸ್ ಎಲ್ಲ ಒಗ್ಗಟ್ಟಲ್ಲಿ ಸೇರ್ಕೊಂಡು ಎಲ್ಲ ಮಾಡ್ತಾರೆ. ಎಲ್ಲಾರು ಸೇರಿ ಒಂದು ಸೇವೆ ಜನಗಳಿಗೆ, ಹಸುಗಳಿಗೆ. ಅದೇ ಒಗ್ಗಟ್ಟಿಲ್ಲ, ಇಂಥದೇ ಒಬ್ರು ಕೆಲಸ ಅನ್ನೋದಿಲ್ಲ. ಎಲ್ಲಾರು ಎಲ್ಲ ಕೆಲಸನೂ ಮಾಡಿ ಒಂದು ಮಠನ ನಡೆಸ್ಬೇಕು ಅನ್ನೋದು ನೀವು ಹೇಳ್ತಿದ್ರ. ಪಾಲಿಸ್ಕೊಂಡು ನೀವು ಹೋಗ್ತಿದ್ದೀರಾ. ನಿಮ್ಮ ಹೆಸರು ಅಂಕಲ್? ಕುಮಾರ್ ಅಂತ. ನೀವು ಅಂಕಲ್ ಇಲ್ಲಿ? ಭಕ್ತರು ಸೇವೆ. ಇದಷ್ಟು ಅಲ್ಲದೆ ಆಶ್ರಮ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ಕೂಡ ಒಳಗೊಂಡಿದೆ. ಆಶ್ರಮದೊಳಗಿನ ಆಯುರ್ವೇದ ಆಸ್ಪತ್ರೆ ಸಂಪೂರ್ಣವಾಗಿ ಹಾಲು, ಬೆಲ್ಲ, ಹರಳೆ ಹಾಗೂ ವೈದಿಕ ಔಷಧಿಗಳ ಬಳಕೆಯ ಮೂಲಕ ಚಿಕಿತ್ಸೆ ನೀಡುತ್ತದೆ. ಇದನ್ನು ನೂರಾರು ಗ್ರಾಮಸ್ಥರು ನಂಬಿಕೆಯಿಂದ ಬಳಸುತ್ತಾರೆ. ಅನೇಕ ಕಾಯಿಲೆಗಳು ಕೂಡ ಇಲ್ಲಿ ವಾಸಿಯಾಗುತ್ತೆ ಮತ್ತು ಇಲ್ಲಿ ಪರಿಹಾರ ಕೂಡ ಸಿಗುತ್ತಾ ಇದೆ ಮುಂದಕ್ಕೂ ಕೂಡ. ಆಸ್ಪತ್ರೆಯ ಪಕ್ಕದಲ್ಲಿಯೇ ಒಂದು ವೈದಿಕ ಹೋಮ ಕೇಂದ್ರ ಕುಟೀರವಿದೆ. ಇಲ್ಲಿ ವೈದಿಕ ಹೋಮಗಳು, ಜಪ, ಹವನ ನಡೆಯುತ್ತದೆ. ಈ ಕುಟೀರ ಎಂಬ ವೈದಿಕ ಹೋಮ ಕೇಂದ್ರದಲ್ಲಿ ಶಾಂತಿ, ಶುದ್ಧತೆ ಮತ್ತು ಒಂದು ಡಿವೈನ್ ಸ್ಪಿರಿಚುಯಾಲಿಟಿ ಅನ್ನು ನೀವು ಫೀಲ್ ಮಾಡ್ಬೋದು. ಇಲ್ಲಿನ ದೀಪದ ಬೆಳಕು ಮನಸ್ಸಿಗೆ ಶ್ರದ್ಧೆ ತುಂಬಿಸುತ್ತದೆ ಹಾಗೂ ಹೋಮ ಹವನಗಳಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದನ್ನೆಲ್ಲ ನೋಡ್ಕೊತ ಹಾಗೆ ಮುಂದಕ್ಕೆ ಬಂದರೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಈಗಿನ ದೇವಸ್ಥಾನ ಅಲ್ಲ, ಇದು ತುಂಬ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಆಗ್ಲೇ ಫಂಡ್ ಬಂದಿದ್ದು ಮೈಸೂರು ರಾಜ್ಯದಿಂದ, ಮೈಸೂರು ಕಿಂಗ್ಡಮ್ಮಿಂದ ಈ ದೇವಸ್ಥಾನ ಫಂಡೆಡ್ ಆಗಿದೆ. ಅಂದರೆ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಈ ದೇವಸ್ಥಾನವು ಮೈಸೂರು ರಾಜವಂಶದಿಂದ ಸ್ಥಾಪಿಸಲಾಗಿದೆ. ಶ್ರೀ ಚಂದ್ರಮೌಳೇಶ್ವರ ದೇವರ ಮಂದಿರವು ಶೈವ ಪರಂಪರೆಯನ್ನು ಪ್ರತೀಕ ಶಿಲ್ಪಕಲೆ, ನಂದಿ ದೇವರ ಪ್ರತಿಮೆ ಹಾಗೂ ಲಿಂಗರೂಪದ ದೇವಾಲಯವು ಈ ಸ್ಥಳವನ್ನು ಪವಿತ್ರತೆಯನ್ನು ಹೂಡಿಕೊಂಡಿದೆ.
ದೇವಸ್ಥಾನ ನಿರ್ಮಿಸಲು ಅವರು ಫಂಡ್ನ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲೇನೆ. ಇದೆಲ್ಲವನ್ನು ನೋಡಿದ ನಂತರ ನಾವೀಗ ಭೋಜನ ಶಾಲೆ ಮತ್ತು ಪ್ರಾರ್ಥನಾ ಮಂದಿರಕ್ಕೆ ಬಂದಿದ್ದೇವೆ. ಇಲ್ಲಿ ಪ್ರತಿದಿನವೂ ಸಾತ್ವಿಕ ಅನ್ನದಾನವನ್ನು ನೀಡಲಾಗುತ್ತದೆ. ಅದು ಆಶ್ರಮದ ಪ್ರಮುಖ ಸೇವೆಯೊಂದು ಆಗಿದೆ. ಆಹಾರದ ಶುದ್ಧ ಮತ್ತು ಪ್ರೀತಿಯಿಂದ ತಯಾರಾಗುತ್ತದೆ. ಭೋಜನದ ನಂತರ ಪ್ರಾರ್ಥನೆ ಮತ್ತು ಧ್ಯಾನ ನಡೆಯುವ ಶ್ರದ್ಧಾಮಯ ಮಂದಿರವು ಎಲ್ಲರಿಗೂ ಶಾಂತಿ ನೀಡುತ್ತದೆ. ಆಶ್ರಮದಲ್ಲಿ ಒಂದು ಮಾರಾಟ ಮಳಿಗೆ ಕೂಡ ನಿರ್ಮಿಸಿದ್ದಾರೆ. ಇಲ್ಲಿ ಪುಸ್ತಕಗಳು ಹಾಗೂ ದೇವರಿಗೆ ಅರ್ಪಿಸುವ ಸಾಮಗ್ರಿಗಳನ್ನು ಕೂಡ ನೀವು ಖರೀದಿಸಬಹುದು. ಇದರ ಜೊತೆಗೆ ದೇವರಿಗೆ ಹಾಕುವ ಮುಖವಾಡಗಳು ಹಾಗೂ ವಸ್ತ್ರಗಳನ್ನು ಕೂಡ ಇಲ್ಲಿ ದೊರೆಯುತ್ತದೆ. ಹಾಗೂ ನಿಮಗೆ ಬೇಕಾದ ಒಂದು ಅಗತ್ಯ ವಸ್ತುಗಳು ಕೂಡ ಈ ಮಳಿಗೆಯಲ್ಲಿ ಕೆಲವೊಂದು ಮಾರಾಟಕ್ಕಿವೆ. ಇದನ್ನು ಕೂಡ ನೀವು ಇಲ್ಲಿ ಖರೀದಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚ್ಕೊಳ್ಳಿ, ಅವರು ಕೂಡ ಈ ಮಾಹಿತಿನ ತಿಳ್ಕೊಳ್ಳಿ. ಇಂಥದೇ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.